ಹುಣಸೂರು ಪಟ್ಟಣದ ದೊಡ್ಡ ಹುಣಸೂರು ಸರ್ವೆ ನಂಬರ್ 250ರ ಮುನಿಸಿಪಾಲಿಟಿಯ ಆಸ್ತಿಯಾದ ಹಾಗೂ ನಗರಸಭೆಯ ಮೈದಾನದ ಪಕ್ಕದ ಕಟ್ಟಡದ ಮೋರ್ಗೆ ವಾಣಿಜ್ಯ ಉದ್ದೇಶಕ್ಕೆ ವಿದ್ಯುತ್ ಸಂಪರ್ಕ ನೀಡಲು ಸ್ಥಳೀಯ ಪ್ರಾಧಿಕಾರದಿಂದ ಎನ್ಒಸಿ ಮತ್ತು ಒಸಿ ಹಾಗೂ ಸಿಸಿಗಳನ್ನು ಪಡೆಯದೆ ವಾಣಿಜ್ಯ ಕಟ್ಟಡಕ್ಕೆ ವಿದ್ಯುತ್ ನೀಡಿರುವ ಬಗ್ಗೆ ಸತೀಶ್ ಅವರು ಆರೋಪಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಮುಂಡೇಶ್ವರಿ ವಿದ್ಯುತ್ ಶಕ್ತಿಯ ಎಇಇ ಜಗದೀಶ್ ಮತ್ತು ಎಇ ಸೋಮಶೇಖರ್ ಅವರುಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಹಾಗೂ ಇವರುಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಲು ಅನುಮತಿ ನೀಡಬೇಕು ಎಂದು ಸತೀಶ್ ಅವರು ಮನವಿ ಮಾಡಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಏನಪ್ಪ ಅಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮಾಡಿದಂಥ ಆದೇಶವನ್ನು ಉಲ್ಲಂಘನೆ ಮಾಡಿ ನಮ್ಮ ಚೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ನಗರಸಭೆಯ ಅಧಿಕಾರಿಗಳು ಏನು ಇದನ್ನು ಉಲ್ಲಂಘನೆ ಮಾಡಿ ವಿದ್ಯುತ್ ಸಂಪರ್ಕವನ್ನು ನೀಡಲಿಕ್ಕೆ ಯಾವ್ಯಾವ ರೀತಿ ಇದ್ದಾರೆ ಅಂತೇಳಿ ನಾನು ಕೆಲವನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವೊಂದನ್ನು ಹೇಳ್ತೇನೆ. ಸುಪ್ರೀಂ ಕೋರ್ಟ್ ಆದೇಶ 14/604/2024 ಒಂದು ಆದೇಶ ಮಾಡುತ್ತೆ. ಆ ಆದೇಶದಲ್ಲಿ ಸಿಸಿ ಮತ್ತು ಒಸಿಯನ್ನು ಪಡೆದುಕೊಂಡೇ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಅಂತೇಳಿ ಆದೇಶ ಮಾಡುತ್ತೆ. ಆ ಆದೇಶದ ಮೇಲೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಆದೇಶ ಮಾಡ್ತಾರೆ. ಅದೇ ರೀತಿ ಇಂಧನ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಕೂಡ ಆರ್ಡರ್ ಮಾಡ್ತಾರೆ. ಹಾಗೆಯೇ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ MD ಅವರು ಕೂಡ ಆರ್ಡರ್ ಮಾಡ್ತಾರೆ. ಏನಪ್ಪ ಆದೇಶ ಅಂತ ಹೇಳಿದ್ರೆ, ವಿದ್ಯುತ್ ಸಂಪರ್ಕವನ್ನು ಪಡೆಯಲು ಒಸಿ ಮತ್ತು ಸಿಸಿ ಸ್ಥಳೀಯ ಪ್ರಾಧಿಕಾರಗಳಿಂದ ಪಡೆಯದೆ ವಿದ್ಯುತ್ ಸಂಪರ್ಕ ನೀಡುವಂತಿಲ್ಲ ಮತ್ತು ಒಸಿ ಮತ್ತು ಸಿಸಿ ಇಲ್ಲದೆ ವಾಣಿಜ್ಯ ಉದ್ದಿಮೆ ಪರವಾನಗಿ ನೀಡುವಂತಿಲ್ಲ. ನೀಡಿದಲ್ಲಿ ನ್ಯಾಯಾಂಗ ನಿಂದನೆಯಾಗುವುದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗೆ ಹೇಳಿದ್ರು ಕೂಡ ಮಾನ್ಯ ಕಾರ್ಯಪಾಲಕ ಇಂಜಿನಿಯರ್ ಅವರು ಕೂಡ ದೂರು ಕೊಟ್ಟಿದ್ದೀನಿ. ಅವರು ಇವ್ರಿಗೂ ಕೂಡ ಹೇಳಿದ್ದಾರೆ. ನಮ್ಮ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಮತ್ತು ಯಾರು ನಮ್ಮ ಇಂಜಿನಿಯರ್ ಸೋಮಶೇಖರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಜಗದೀಶ್ ಅವರು ಪಕ್ಕದ ಮೋರ್ಗೆ ವಿದ್ಯುತ್ ಸಂಪರ್ಕವನ್ನು ವಾಣಿಜ್ಯ ಬಳಕೆಗೆ ವಿದ್ಯುತ್ ಸಂಪರ್ಕವನ್ನು ನೀಡಿರ್ತಾರೆ. ಹಾಗೆಯೇ ಸುಜಿತ್ ಕುಮಾರ್ ಅಂತೇಳಿ ಒಂದು ಬಿಲ್ಡಿಂಗ್ ಇದೆ, ಹೊಳೆ ಪಕ್ಕ ಇದೆ, ಒಂದು ಇಟ್ಟಿಗೆ ತಯಾರಿಕೆ ಘಟಕ ಕೂಡ ವಿದ್ಯುತ್ ಸಂಪರ್ಕ ನೀಡಿದ್ದಾರೆ. ಹಾಗೆಯೇ ಪಾಂಡು ಕುಮಾರ್ ಸಿ ಅಂತೇಳಿ ಯಾವುದು ನಮ್ಮ ಕಾಪಿ ವರ್ಕ್ಸ್ ಒಳಗಡೆ ಕೊಟ್ಟು ಕಟ್ ಮಾಡಿದ್ದಾರೆ. ಈ ರೀತಿ ಯಾವ ಇಲಾಖೆ ಆದೇಶವನ್ನು ಇಲಾಖೆಯವರೇ ಪಾಲನೆ ಮಾಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇವರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಇವರು ನ್ಯಾಯವನ್ನು ಒದಗಿಸ್ತಾರೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾವ ರೀತಿ ಪಾಲನೆ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿರೋದ್ರಿಂದ ನಾನು ಈ ವಿಚಾರವನ್ನು ಮಾನ್ಯ ಅಧೀಕ್ಷಕ ಇಂಜಿನಿಯರ್ವರೆಗೂ ದೂರು ಕೊಟ್ಟಿದ್ದೇನೆ, ಮಾನ್ಯ ಕಾರ್ಯಪಾಲಕ ಇಂಜಿನಿಯರ್ಗೂ ದೂರು ಕೊಟ್ಟಿದ್ದೇನೆ, ಮಾನ್ಯ MD ಅವ್ರಿಗೂ ದೂರು ಕೊಟ್ಟಿದ್ದೇನೆ. ಇಲ್ಲಿವರೆಗೂ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಯಾಕೆ ಈ ರೀತಿ ಇವರು ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ವಿದ್ಯುತ್ ಸಂಪರ್ಕ ಕೊಡ್ತಾರೆ ಅನ್ನೋದಂಥದ್ದು ಗೊತ್ತಾಗ್ತಾ ಇಲ್ಲ. ಮತ್ತು ನಮ್ಮ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹೇಳ್ತಾರೆ, ಸತೀಶ್ ನಾವು ವಿದ್ಯುತ್ ಸಂಪರ್ಕನ ನೀಡಿಲ್ಲ ಅಲ್ಲಿಗೆ ಅಂತಾರೆ. ಆದರೆ ಮೊನ್ನೆ 15 ಕಿಲೋವ್ಯಾಟ್ಗೆ ಆ ಟೆಂಪ್ರವರಿ ಕನೆಕ್ಷನ್ ವಾಣಿಜ್ಯ ವಿದ್ಯುತ್ ಸಂಪರ್ಕ ಮೋರ್ಗೆ ಕೊಟ್ಟಿದ್ದಾರೆ. ನೇಮ್ ಚೇಂಜ್ ಮಾಡ್ತಾರೆ ಅಷ್ಟೇ, ಹೆಸರು ಚೇಂಜ್ ಮಾಡ್ತಾರೆ. ಹೆಸರು ಚೇಂಜ್ ಮಾಡಿ 15 ಕಿಲೋವ್ಯಾಟ್ನ 15ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕರೆಂಟ್ ಕೊಡಬಾರ್ದು, ನೀವು ಟೆಂಪ್ರವರಿ ಕನೆಕ್ಷನ್ ತಗೊಳಕ್ಕಿರತಕ್ಕಂಥದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಮಾತ್ರ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಆದೇಶವಿಲ್ಲ. ಈಗ ಅಧಿಕಾರಿಗಳಿಗೆ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ. ಈಗ ಅವ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅವ್ರಿಗೆ ಏನಾಗಬೇಕು ಕ್ರಮ? ಇವರು ಸಸ್ಪೆಂಡ್ ಆಗಬೇಕು. ಜೊತೆಗೆ ಇಂಥವರು ಸುಪ್ರೀಂ ಕೋರ್ಟ್ ಆದೇಶನ ನ್ಯಾಯಾಂಗ ನಿಂದನೆ ಮಾಡಿರೋದ್ರಿಂದ ಇವರು ಡಿಪಾರ್ಟ್ಮೆಂಟಿಂದ ವಜಾ ಮಾಡೋರು ಕೂಡ ನಡೀತದೆ. ಹಾಗೆ ಇವ್ರ ಮೇಲೆ ಒಂದು ಎನ್ಕ್ವೈರಿ ತಂಡ ಮಾಡಬೇಕು. ಫಸ್ಟು KCS ಡಾಕ್ಟರ್ ಅವ್ರ ಮೇಲೆ ಎನ್ಕ್ವೈರಿ ತಂಡ ಮಾಡಿ ಎನ್ಕ್ವೈರಿ ಆಗಿ ಆ ರಿಪೋರ್ಟ್ ಮೇಲೆ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾನು ಇದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬೇಕು ಅಂತಲೂ ಇದ್ದೀನಿ. MD ಅವ್ರು ಏನು ಮಾಡ್ತಾರೆ ಅಂತ ಒಂದು ವಾರ ನೋಡ್ಬಿಟ್ಟು ಆಮೇಲೆ ಹೈಕೋರ್ಟ್ಗೆ ನಾನು ರಿಟ್ ಪಿಟಿಷನ್ ಹೋಗ್ತಾ ಇದ್ದೇನೆ ಅಂತ
ಸಾಮಾಜಿಕ ಹೋರಾಟ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ತಮ್ಮ ಕರೆದಿರೋ ವಿಶೇಷ ಏನಪ್ಪ ಏನಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆಯನ್ನು ಮಾಡಿ